ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಪ್ ದ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನನ್ನ ತಾಯ್ತನದ ಅನುಭವನ ಹೇಳ್ಕೊಬೇಕು ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ, ವ್ಲಾಗ್. ತುಂಬ ಖುಷಿ ಆಗುತ್ತೆ ನನ್ನ ಮಗ ನನಗೆ ಹುಟ್ಟಿರೋವಂಥದ್ದು. ಅದ್ರ ಹಿಂದಿನ ಅಂದರೆ ಅವನು ಹುಟ್ಟೋಕ್ಕಿಂತ ಮುಂಚಿತವಾಗಿ ನಾವು ಪಟ್ಟಿರೋ ಪಾಡುಗಳು ಮಾತ್ರ ಅಷ್ಟಿಷ್ಟಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಸುಮಾರು ದೇವರುಗಳನ್ನ, ಸುಮಾರು ಹರಕೆಗಳು, ಸುಮಾರು ದೇವರ ದರ್ಶನಗಳು ಮಾಡಿ ಪಡೆದಿರೋ ಅಂಥ ಮಗ ಇದು. ಸೊ ಹಾಗಾಗಿ ತುಂಬಾ ಕೇರ್ ಮಾಡ್ತಾಯಿದ್ದೀವಿ. ಅವನಿಗೇನೇ ಒಂದು ಸಣ್ಣ ಕೊರತೆ ಆದರೂ ಕೂಡ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಓವರ್ ಕೇರಲ್ಲೇ ಇದ್ದೀವಿ. ಅವನು ಉಡೋಕ್ಕಿಂತ ಮುಂಚಿತ ನಾವು ಪಟ್ಟಿರೋ ಕಷ್ಟಗಳನ್ನ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೋಬೇಕು ಅಂದ್ಕೊಂಡೆ. ಯಾಕಂದರೆ ಒಂದು ಮಗು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ. ಅಟ್ ಪ್ರೆಸೆಂಟ್ ಈಗಿರೋ ಸಿಚುವೇಶನ್ಗಳು, ಈಗಿರೋ ಫುಡ್ಗಳು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ, ಆಮೇಲೆ ಹಿಂದಿನ ಕಾಲ ಅಂತಲೇ ಬೇಡ, ಇವಾಗ ನಮ್ಮ ಅಮ್ಮ ಕಾಲದಲ್ಲೆಲ್ಲರೂ ಆರಾಮಾಗಿ ನಮ್ಮಮ್ಮನ ನಾವು 4 ಜನ ಹೆಣ್ಮಕ್ಳು. ಸೊ ಎಲ್ಲರಿಗೂ ವರ್ಷಕ್ಕೇ ಮಕ್ಕಳಾಗೋಯ್ತು. ಸೊ ನಮಗೆಲ್ಲ ಆ ರೀತಿ ಆಗಲಿಲ್ಲ. ಯಾಕಂದರೆ ನನ್ನ ಅನುಭವದಲ್ಲಿ ನನಗೂ ಕೂಡ ಹಾಗಾಯಿತು. ನನ್ನ ಮದುವೆ ಆಗಿದ್ದು ಹೊಸದಲ್ಲೇ ನನಗೆ ಕನ್ಸೀವ್ ಆದೆ. ನಾನು ಮದುವೆ ಆಗಿದ್ದು ನೆಕ್ಸ್ಟು 2 ಮಂತ್ಸ್ಗೆ ನಾನು ಕನ್ಸೀವ್ ಆದೆ. ಸೊ ಆವಾಗ ನಮ್ಗೆ ಹೇಗಾಗಿತ್ತು ಅಂದರೆ, ಸ್ವಲ್ಪ ದಿವಸ ಲೇಟಾಗಿ ನಾವು ಮಕ್ಕಳು ಮಾಡ್ಕೊಳ್ಳೋಣ ಅನ್ನೋ ಒಂದೇ ಒಂದು ಕಾರಣ ನಮ್ಮನ್ನು 6 ವರ್ಷ ಮಕ್ಕಳು ಇಲ್ದಿರೋ ಆ ರೀತಿ ನಮಗೆ ಒಂದು ಸಮಸ್ಯೆ ಕೊಡ್ತು ಫ್ರೆಂಡ್ಸ್. ತುಂಬಾ ನೋವಾಗ್ತಿದೆ ನಮಗೆ. ಅಷ್ಟು ನೋವು ಕೊಡುವಂಥ ವಿಷಯ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಬೇಜಾರು ಕೂಡ ಆಯಿತು ನಮಗೆ. ಯಾಕಂದರೆ ಅಷ್ಟು ಸುಲಭ ನಮ್ಗೆ ಅನ್ನಿಸ್ಲಿಲ್ಲ. ನಮಗೆ ಆ ಟೈಮಲ್ಲಿ ಅದನ್ನು ನಾವೇನು ಮಾಡಿದ್ವಿ, ಕೇರ್ಲೆಸ್ ಮಾಡಿ ಮಾತ್ರೆ ತೊಗೊಳ್ಬಾರ್ದಾಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ, ಯಾರಿಗೂ ಹೇಳಿದೆ, ಅಬಾರ್ಷನ್ ಆಗೋ ರೀತಿ ಒಂದು ಮಾತ್ರೆ ತೊಗೊಂಡು ಇಮ್ಮಿಡಿಯೇಟ್ ನಾನು ತೊಗೊಂಡಿದ್ದು 1 ಅವರ್ಗೆ ನನ್ನ ಪೀರಿಯಡ್ಸ್ ಆಗೋಯಿತು. ಸೊ ಈ ರೀತಿ ಸಮಸ್ಯೆಗಳು ನಾನು ಮಾಡ್ಕೊಂಡ್ಬಿಟ್ಟೆ. ಅದು ನನ್ನ ಮದುವೆ ಮೇಲಾಯಿತು. ಸೊ ನಾನು ಜುಲೈ ಎಂಡಿಂಗಲ್ಲಿ ಈ ರೀತಿ ಎಡವಟ್ಟು ನಾನು ಮಾಡಿಕೊಂಡೆ. ನನಗೆ ಯಾವಾಗ ತೀರಾ ಹೊಟ್ಟೆ ನೋವು ತಡೆಯೋದಕ್ಕೆ ಆಗಲಿಲ್ವೋ, ಸೊ ಆವಾಗ ನಮ್ಮನೆಯವ್ರಿಗೆ ಯಾಕೆ ಇಷ್ಟೊಂದೆಲ್ಲ ಆಗ್ತಿದೆ, ನಡಿ ಆಸ್ಪತ್ರೆಗೆ ಹೋಗೋಣ ಅಂತ ಅಂದಾಗ, ಸೊ ಈ ರೀತಿ ನಾನು ಒಂದು ಎಡವಟ್ಟು ಮಾಡಿಕೊಂಡೆ ಅಂತ ಹೇಳಿದೆ ನಾನು. ತುಂಬಾ ಬೈದರು. ಆಮೇಲೆ ನಮ್ಮ ಅಮ್ಮಂಗೆ ಗೊತ್ತಾಯಿತು, ಅವರೂ ಬೈದರು. ಸೊ ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಿಂಗಾಗಿದೆ ಅಂತೇಳಿ ಎಲ್ಲ ಸಮಾಧಾನ ಆದರು. ಸೊ ಅದಾದಮೇಲೆ ಮತ್ತೆ ಭಗವಂತ ನೀನು ಮಾಡಿರೋ ಎಡವಟ್ಟು ಅಂತೇಳಿ ಮತ್ತೊಂದು ಸರಿ ನನಗೆ ಕನ್ಸೀವ್ ಆಗೋ ಭಾಗ್ಯ ನವಂಬರಲ್ಲಿ ಸಿಕ್ಕಿತ್ತು. ಅಂದರೆ ಅದಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 4 ತಿಂಗಳಿಗೆ ಮತ್ತೆ ಕನ್ಸೀವ್ ಆದೆ ನಾನು 2ನೇ ಸಾರಿ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ, ನಾವೆಲ್ಲ ಖುಷಿ ಪಟ್ಬಿಟ್ವಿ ಫ್ರೆಂಡ್ಸ್. ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅಂದರೆ, ಆಸ್ಪತ್ರೆಗೂ ಹೋದ್ವಿ. ದಾಸರಳ್ಳಿಲಿ ಒಂದು ಫೇಮಸ್ ವೀರೇಶ್ ಥಿಯೇಟ್ರು ರೋಡಲ್ಲೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ, ಅನುಗ್ರಹ ಹಾಸ್ಪಿಟಲ್ ಅಂತಿದೆ. ಆ ಆಸ್ಪತ್ರೆ ಅಂದರೆ ವೀರೇಶ್ ಥಿಯೇಟ್ರ್ ಪಕ್ಕನೇ ಇರೋದು. ಸೊ ಅಲ್ಲಿ ಅವ್ರದ್ದು ಆಸ್ಪತ್ರೆ, ಅವ್ರದ್ದು ಪ್ರೈವೇಟ್ ಕ್ಲಿನಿಕ್ ಅಲ್ಲೇ ಇದೆ. ಸೊ ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ಗೆ ಅಂತ ಹೋದ್ವಿ. ಅಂದರೆ ಈ ರೀತಿ ಮುಟ್ಟಾಗಿ ತಿಂಗಳ ಮೇಲೆ 15 ಡೇಸ್ ಏನೋ ಆಗಿತ್ತು. ಸೊ ಹೀಗೆ ಅಂತೇಳಿ ಹೋದ್ವಿ. ಸೊ ಅಲ್ಲಿ ಏನು ಮಾಡಿದ್ರು, ಯೂರಿನ್ ಟೆಸ್ಟ್ ಮಾಡಿದ್ರು. ಸೊ ಪಾಸಿಟಿವ್ ಬಂತು. ನಾನು, ನಮ್ಮ ಮನೆಯವರು, ನಮ್ಮ ಅಕ್ಕ, ನಾವು 3 ಜನ ಹೋಗಿದ್ವಿ. ತುಂಬ ಖುಷಿಯಿಂದ, ತುಂಬ ಎಕ್ಸೈಟ್ಮೆಂಟ್ ಆಗಿ ಎಲ್ಲ ಖುಷಿಯಾಗಿ ಹೋದ್ವಿ. ಯಾಕಂದರೆ ಮದುವೆ ಆಗಿದ್ದು ಹೊಸದು 6 ತಿಂಗಳು ಆಗಿಲ್ಲ ಫ್ರೆಂಡ್ಸ್. ಮೇ ಎಂಡಿಂಗೆಲ್ಲ ಮದುವೆ ಆಗಿದ್ದು. ನವಂಬರ್ ಎಂಡಿಂಗ್ ಟೈಮಲ್ಲಿ ನನಗೆ ಕನ್ಸೀವ್ ಆದೆ. ತುಂಬ ಖುಷಿಪಟ್ಬಿಟ್ರು ಎಲ್ಲರೂ. ಖುಷಿಪಟ್ಟು ನಾವೇನು ಮಾಡಿದ್ವಿ, ಸರಿ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಬಂದ್ವಿ. ನೈಟು ಸಂಜೆ ಹೊತ್ತಲ್ಲಿ ನಾನು ತೋರಿಸ್ಕೊಂಡು ಬಂದಿದ್ದು 26, 27 ತಾರೀಕು. ಆವಾಗ ನಾನು ತೋರಿಸ್ಕೊಂಡು ಬಂದೆ. ನಾನು ತೋರಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮಾರನೇ ದಿವಸಕ್ಕೆ ಕೆಲಸಕ್ಕೆ ಹೋಗ್ತಾಯಿದ್ದೆ ನಾನು. ಸೊ ಮಾರನೇ ದಿವಸಕ್ಕೆ ಕೆಲಸಕ್ಕೆ ಹೋಗಿ ನಾನು ಅಲ್ಲೂ ಕೂಡ ಈ ಥರ ಆಗಿದೆ. ಸೊ ನಾನು ರೆಸ್ಟ್ ತೊಗೋಬೇಕು ಅಂತ ಹೇಳಬೇಕಿತ್ತು. ಸ್ವಲ್ಪ ದಿವಸ ಹೋಗಿ ಬರೋಣ ಕೆಲಸಕ್ಕೆ ಅಂತ ಹೋಗಿ ಮಾರನೇ ದಿವಸ ಅಂದರೆ 27th ಡೇಗೆ, ಅಂದರೆ 27ನೇ ತಾರೀಕು ನಾನು ಕೆಲಸ ಮುಗಿಸ್ಕೊಂಡು ಬಂದೆ. ನಾನು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ವರ್ಕ್ ಮಾಡ್ತಾಯಿದ್ದು ಫೈನಲ್ ಕಟ್ ಪ್ರೊಡಕ್ಷನ್ ಅಂತ, ಕೈಚಂದ್ರ ಸರ್ ಆಫೀಸಲ್ಲೇ ವರ್ಕ್ ಮಾಡ್ತಾಯಿದ್ದು.
ಈವ್ನಿಂಗ್ ಒಂದು 5 o'clock 5:30ಗೇನೋ ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ. ನಾನು ಬರಬೇಕಾದ್ರೆ ಆನ್ ದಿ ವೇ ಬರಬೇಕಾದ್ರೆ ನಮ್ಮ ಅಣ್ಣನ ಹೆಂಡ್ತಿ ಅತ್ತೆ ಮಗಳು. ಸೊ ಒಂದು ಕಡೆಯಿಂದ ಅತ್ತೆ ಮಗಳು, ಒಂದು ಕಡೆಯಿಂದ ಅತ್ತಿಗೆ. ಅವಳು ನನಗೆ ತುಂಬ ಕ್ಲೋಸ್ ಆಗಿದ್ದು. ಸೊ ಅವಳಿಗೆ ಕಾಲ್ ಮಾಡಿದೆ, ಹಿಂಗೆ ಕನ್ಸೀವ್ ಆಗಿದ್ದೀನಿ, ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ, ತಡ್ಕೊಳಕ್ಕಾಗ್ತಾಯಿಲ್ಲ, ಬಟ್ ತುಂಬ ಸುಸ್ತಿದೆ ಆಗಿಲ್ಲ ಅಂತ ಹೇಳಿದ್ಮೇಲೆ, ಹೌದಾ ಕವಿತಾ, ಒಂದು ಕೆಲಸ ಮಾಡು, ನೀನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಸೊ ಬೇಗನೆ ನನಗೆ ಮಗು ಆಗಿದೆ, ಹಾಗಾಗಿ ಬಾ ನಮ್ಮ ಮನೇಲಿ ನಾಳೆ ನಿನಗೆ ಹಬ್ಬದ ಊಟ ಮಾಡಾಕ್ತೀನಿ ಅಂತ ಹೇಳೋದು. ನನ್ನ ಕಡೆ ಒಂದು ಕಡೆಯಿಂದ ಖುಷಿ, ಒಂದು ಕಡೆಯಿಂದ ಸುಸ್ತು, ಅದೆಲ್ಲ ಸಂಕಟ ಎಲ್ಲ ಆಗ್ತಿತ್ತು. ಎಲ್ಲ ಹೇಗೋ ತಡ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್. ಹೇಳಿದ್ದು 5:30 6 ಗಂಟೆಗೆ, 5:45 ಸಮಥಿಂಗ್ ಅವಳು ಹೇಳಿದ್ದು. 6:15ಗೆ ಒಂದು ಫೋನ್ ಬಂತು. ಏನಂತ ಗೊತ್ತಾ, ಸೊ ಈಗ ನಿನಗೆ ಕಾಲ್ ಮಾಡಿರೋ ಶ್ರುತಿ ಈಗ ಇಲ್ಲ ಅಂತ. ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ಏನೋ ಅವ್ರ ಫ್ಯಾಮಿಲಿ ಟೆನ್ಷನಲ್ಲಿ, ಸೊ ಅವರು ಸೂಸೈಡ್ ಮಾಡ್ಕೊಂಬಿಟ್ಲು. ಸೊ ಅದಾದಮೇಲೆ ತುಂಬ ನೋವು ಅನುಭವಿಸಿದ್ಲು ಪಾಪ ಅವಳು. ಆ ಸೂಸೈಡ್ ಅಟೆಂಪ್ಟಿಂದ ನನ್ನ ಮನಸ್ಸು ಹೆಂಗಾಗ್ಬಿಟ್ಟಿತ್ತು ಅಂದರೆ, ಅದನ್ನು ಹೇಳ್ಬಾರ್ದಾಗಿತ್ತು ನನಗೆ ವಿಷಯನ. ಹೆಂಗೋ ನನಗೆ ವಿಷಯ ತಿಳಿದೋಯ್ತು. ಸೊ ತಿಳಿದ್ಮೇಲೆ ನನಗೆ ಅನ್ಕಂಟ್ರೋಲ್ಡು, ಯಾಕಂದರೆ ಒಂದು ಕಡೆಯಿಂದ ಕ್ಲೋಸ್ ಫ್ರೆಂಡು, ಅತ್ತೆ ಮಗಳು, ಅತ್ತಿಗೆ ಎಲ್ಲನೂ ಕೂಡ ಅವಳೇ ನನಗೆ. ಅಂಥದ್ರಲ್ಲಿ ಹಿಂಗಾಗೋಯ್ತಲ್ಲ ಅಂತ ಅಂದಾಗ ನನಗೆ ಎಲ್ಲರೂ ಹೇಳಿದ್ರು, ಅಳಕ್ಕೆ ಹೋಗಬೇಡ, ಮಗು ಇದೆ, ನೀನು ಅಳಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು, ಅಳಬಾರ್ದು ಅಂದ್ಬಿಟ್ಟು ಒಂದು ತುಂಬ ಧೈರ್ಯವಾಗಿ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೆ. ಆದರೂ ಕಂಟ್ರೋಲ್ ಮಾಡೋಕ್ಕಾಗ್ತಿರಂಗೆ ಅಳ್ತಾನೇ ಇದ್ದೆ ನಾನು. ಸೊ ಅಲ್ಲಿ ಈ ಥರ ಸೂಸೈಡ್ ಆಗಿರೋ ಜಾಗಕ್ಕೆ ಹೋದೆ. ಸೊ ಮನೆಗೆ ಹೋಗಿದ್ದು ಬಲಗಾಲು ಒಂದೇ ಇಟ್ಟಿದೆ ಅಷ್ಟೇ ಫ್ರೆಂಡ್ಸ್. ಏನೋ ಹೊಟ್ಟೆ ಏನೋ ಒಂಥರ ಕಳವಳ ಆಯಿತು. ಸೊ ಅಲ್ಲಿಗೆ ಸೆಕೆಂಡ್ ಅಬಾರ್ಷನ್ ಆಯಿತು. ಅದಾದಮೇಲೆ ನನಗೆ ಏನಾಯಿತು, ಈ ಕಡೆ ಅತ್ತಿಗೆ ತೀರೋದ್ಲು ಅನ್ನೋದೊಂದಿತ್ತು, ಮತ್ತು ಮಗು ಹಿಂಗಾಗೋಯ್ತಲ್ಲ. ಸೊ ಎರಡಕ್ಕೂ ನಾನು ಅಬಾರ್ಷನ್ ಆದಮೇಲೆ ನಾನು ಅದನ್ನು ಕ್ಲೀನೇ ಮಾಡಿಸ್ಕೊಳ್ಳಿಲ್ಲ. ಡೈಲಿ ನನಗೆ ಕನಸಲ್ಲಿ ಮಕ್ಕಳು ಬಂದು, ನಮ್ಮ ಮನಸ್ಸಿಗೆ ಅದು ಆಗಿರೋದು, ಅದು ಕನಸು ನಿಜವಾಗಿ ಬರ್ತಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಅದು ಆಗಿದ್ದು. ಯಾಕೆ ಈ ಥರ ಅಮ್ಮ ನನ್ನನ್ನು ಕಳ್ಕೊಂಡೆ ಅನ್ನೋ ರೀತಿ ನನ್ನ ಕನಸುಗಳು ಬರ್ತಾಯಿತ್ತು. ನನಗೆ ಒಂಥರ ಬೇಜಾರಾಗ್ತಿತ್ತು, ಏನು ಈ ರೀತಿ ಎಲ್ಲ ಬರ್ತಾಯಿದೆ, ಇದೆಲ್ಲ ನಿಜವಾಗ್ಲೂನಾ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು 4 ವರ್ಷ ಫ್ರೆಂಡ್ಸ್, ಒಂದು 2012ರಲ್ಲಿ ನಮ್ಮ ಮದುವೆ ಆಗಿದ್ದು. 17-18ವರೆಗೂ ಒದ್ದಾಡ್ಬಿಟ್ವಿ. ಆಮೇಲೆ 18 ಶಿವರಾತ್ರಿಗೆ ನನಗೆ ಟ್ರೀಟ್ಮೆಂಟ್ ಅಂತ ತೊಗೊಳ್ತಾ ಇದ್ದೆ. ನಾನು ಮಕ್ಕಳಿಗೋಸ್ಕರ ಯಾಕೆ ಆಗ್ತಿರ್ಲಿಲ್ಲ ಅಂತ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಹೋದಾಗ, ನಿಮ್ಗೆ ಗೊತ್ತು, ರೆಗ್ಯುಲರಾಗಿ ನಾರ್ಮಲಿ ಎಲ್ಲರೂ ಹೇಳೋದೇನೆಂದರೆ ಡಾಕ್ಟ್ರುಗಳು ಫಸ್ಟು 3 ತಿಂಗಳು ಟ್ಯಾಬ್ಲೆಟ್ ತೊಗೊಳ್ಳಿ, ಆಮೇಲೆ ಸೊ ಅದನ್ನೇನಾದರೂ ಡೇಟ್ ಆದ ಪೀರಿಯಡ್ಸ್ ಆದಾಗ ಬನ್ನಿ, ಸೊ ಅದಾದಮೇಲೆ ಏನು ಓವ್ಯುಲೇಷನ್ ಟೆಸ್ಟ್ ಮಾಡೋ ಅಂಥದ್ದು ಆ ರೀತಿ ಎಲ್ಲ ಮಾಡಿದ್ರು. ಬಟ್ ಅದರಲ್ಲೂ ಆಗಲಿಲ್ಲ. ಸೊ ಆವಾಗ ಏನು ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನಿಂಗಲ್ಲಿ ಯಾಕೆ ಆಗ್ತಾಯಿಲ್ಲ ಅಂತ ನೋಡಿದಾಗ, ನೀವು 2 ಅಬಾರ್ಷನ್ ಮಾಡಿಸಿದ್ರಲ್ಲ, ಸೊ ಅದು ಹೊಟ್ಟೆಯಲ್ಲಿ ಆ ಮಗುದು ಕಣಗಳೇನಿದ್ದಾವೆ ಅದೆಲ್ಲ ಹಾಗೆ ಉಳ್ಕೊಂಡಿದೆ, ಅದೆಲ್ಲ ಒಂದು ನೀರುಗುಳ್ಳೆ ಥರ ಅದು ಇದಾಗ್ಬಿಟ್ಟಿದೆ, ನೀವು ಅದನ್ನು ಕ್ಲೀನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಸರಿ ಆಯಿತು, ನಾನು ಓಕೆ ಹೋಗೋಣ ಅಂದ್ಬಿಟ್ಟು ಹೋದೆ. ಹಬ್ಬದ್ದು ಮಾರನೇ ದಿವಸನೇ ನನಗೆ ಆಪ್ರೇಷನ್ ಆಯಿತು. ಹಬ್ಬ ಎಲ್ಲ ಮುಗಿಸ್ಕೊಂಡೆ ಮಾರನೇ ದಿವಸನೇ ಆಪ್ರೇಷನ್ ಮಾಡಿಸ್ಕೊಂಡು 6 ಮಂತು ರೆಸ್ಟ್ ತೊಗೊಳ್ಬೇಕು ಅಂತ ಹೇಳಿದ್ರು. 2018 ಶಿವರಾತ್ರಿ ಮಾರ್ಚ್ ಟೈಮಲ್ಲಿ ಏನೋ ಬಿದ್ದಿತ್ತು ಅವಾಗ. ಅದಾದಮೇಲೆ ನನಗೆ ಸೆಪ್ಟೆಂಬರ್ಗೆ ಶೂಟಿಂಗ್ ಇತ್ತು. ನಾನು ಆವಾಗ 3 ಸೀರಿಯಲ್ ಮಾಡ್ತಾಯಿದ್ದೆ. ಒಂದು ಸೀರಿಯಲ್ಲು ಲಕ್ಷ್ಮೀ ಬಾರಮ್ಮ ಮಾಡ್ತಾಯಿದ್ದೆ, ಇನ್ನೊಂದು ಸುಬ್ಲಕ್ಷ್ಮಿ ಸಂಸಾರ, ಮತ್ತೊಂದು ಕ್ಷಮಾ ಅಂತ ಉದಯದಲ್ಲಿ ಬರ್ತಾಯಿತ್ತು. ಸೊ 3 ಸೀರಿಯಲ್ ಮಾಡ್ತಾಯಿದ್ದೆ. ಸೊ ಲಕ್ಷ್ಮೀ ಬಾರಮ್ಮ ಸೆಟ್ಟಲ್ಲಿ ನಾನು ಒಂದು ಸೇಟು ಕ್ಯಾರೆಕ್ಟರ್ ಮಾಡಿಕೊಂಡು ಚಾನಲ್ನಿಂದ ಓಕೆ ಮಾಡಿದ್ದು ನನ್ನನ್ನು. ಸೊ ಸೆಟ್ ಮಾಡಿ, ಅದು ಸೆಟ್ಟಿಂಗೆಲ್ಲ ಫುಲ್ಲು ಮೇಕಪ್ಪು ರೆಡಿಯಾಗಿ ಇದ್ದೀನಿ, ತುಂಬ ಸುಸ್ತಾಗ್ತಾಯಿತ್ತು. ಏನು ಈ ಥರ ಎಲ್ಲ ಆಗ್ತಿದೆ ಹಾಗೆ ಹೀಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ.
ಬಟ್ ಅದು ಕನ್ಸೀವ್ದು ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾನು ಅಲ್ಲಿಂದ ಬಂದೆ. ಬಂದು ನಾನೇನು ಮಾಡಿದೆ, ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ನಾನು ಲೊಕೇಶನಿಂದ ನಮ್ಮ ಮನೆಗೆ ಬಂದಾಗ 10 ಗಂಟೆ ರಾತ್ರಿ. ಸೊ ಬಂದು ಯಾಕೋ ನನ್ನ ಕೈಲಿ ಆಗ್ತಾಯಿಲ್ಲ, ತುಂಬ ಸುಸ್ತಾಗ್ತಿದೆ ಅನ್ನೋವಾಗ ಹೋಗಿ ಆಸ್ಪತ್ರೆಗೆ ಹೋದ್ವಿ. ಈ ಥರ ಹಿಂಗಾಗಿದೆ, ಏನಕ್ಕೆ ಅಂದರು. ಹಿಂಗೆಲ್ಲ ಸುಸ್ತಾಗ್ತಿದೆ ಅಂತೆಲ್ಲ ಹೇಳಿದೆ, ಸಿಮ್ಟಮ್ಸ್ ಎಲ್ಲ ಹೇಳಿದಾಗ ಅವ್ರೇನು ಮಾಡಿದ್ರು, ಸರಿ ಆಯಿತು ಅಂದ್ಬಿಟ್ಟು ಡಾಕ್ಟ್ರ್ ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ಅಲ್ಲೂ ಕೂಡ ಪಾಸಿಟಿವ್ ಬಂತು ನನಗೆ ಕನ್ಸೀವ್ ಆಗಿದ್ದೀನಿ ಅನ್ನೋದು. ಸೊ ಕನ್ಸೀವ್ ಅಂತ ಅಂದ ತಕ್ಷಣವೇ ನಮ್ಮ ಮನೇಲಿ ಫಸ್ಟು ಎಡವಟ್ಟು ಏನಾಗಿತ್ತು 2 ಸಾರಿ. ಆ ಎಡವಟ್ಟನ್ನು ಮತ್ತೆ ಮಾಡ್ಕೋಬಾರ್ದು ಅಂತ ನಮ್ಮ ಮನೇಲಿ ಏನು ಮಾಡಿಬಿಟ್ರು, ಬೇಡ ನೀನು ಮತ್ತೆ ನಿನಗೆ ಎಷ್ಟೇ ಸೀರಿಯಲ್ ಇದ್ರೂ ಪರವಾಗಿಲ್ಲ, ನಿನಗೆ ಮಗು ಮುಖ್ಯನ ಸೀರಿಯಲ್ ಮುಖ್ಯನ ಯೋಚನೆ ಮಾಡು ಅಂದ್ಬಿಟ್ರು. ಯಾವ ತಾಯಿ ಆದ್ರೂ ಫ್ಯೂಚರ್ ಯೋಚನೆ ಮಾಡ್ತಾರಾ, ಮಗುನ ಯೋಚನೆ ಮಾಡ್ತಾರಾ, ನೀವೇ ಹೇಳಿ ಫ್ರೆಂಡ್ಸ್. ನಾನು ನನ್ನ ಮಗುನ ಯೋಚನೆ ಮಾಡಿದೆ. ಸೊ 3 ಸೀರಿಯಲು ಬಿಟ್ಬಿಟ್ಟೆ. ಸೊ ಎಲ್ಲರೂ ಪಾಪ 3 ಸೀರಿಯಲಿಂದನೂ ನನಗೆ ಫೋನ್ ಬರ್ತಿತ್ತು, ಯಾಕೆ ಮೇಡಮ್ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ, ನಿಮಗೆ ಫೆಸಿಲಿಟಿ ಕೊಡ್ತೀನಿ, ಸೊ ಅಲ್ಲಿಗೆ ನಾನು ವೆಹಿಕಲ್ ಕಳಿಸ್ತೀನಿ, ಹಾಗೆ ಹೀಗೆ ಎಲ್ಲ ಪಾಪ ಹೇಳಿದ್ರು. ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಯಾಕಂದರೆ ಚಾನಲಿಂದ ಓಕೆ ಆಗಿದೆ ಮ್ಯಾಮ್, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಹಾಗೆ ಎಲ್ಲ ಹೇಳಿದ್ರು. ನಾನು ಯಾವುದಕ್ಕೂ ಒಪ್ಪಲಿಲ್ಲ. ಯಾಕಂದರೆ ಸರ್ ನನ್ನ ಪರಿಸ್ಥಿತಿ ಹಿಂಗಿದೆ. ಸೊ 2 ಅಬಾರ್ಷನ್ ಆಗಿ ಮನೇಲಿ ಸಿಕ್ಕಾಪಟ್ಟೆ ನಾವು ಅದೇ ವಿಷಯಕ್ಕೋಸ್ಕರ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಆಗೋದಿಲ್ಲ ಸರ್ ಅಂತೆಲ್ಲ ಹೇಳಿದ್ಮೇಲೆ ಓಕೆ ಮ್ಯಾಮ್, ಹಾಗಾದರೆ ಈಗ ಇನ್ನೇನು ಮಾಡೋದು ಆಪ್ಷನ್ ಅಂತ ಹೇಳಿ ಮತ್ತೊಬ್ಬರು ನನ್ನ ಫ್ರೆಂಡಿಗೆ ರೆಫರ್ ಮಾಡಿ ಅಂದರು. ಸೊ ನನ್ನ ಫ್ರೆಂಡನ್ನ ನಾನು ರೆಫರ್ ಮಾಡಿದೆ. ಅವಳು ಕೂಡ ಆ ಕ್ಯಾರೆಕ್ಟರ್ ಮಾಡಿದ್ಲು, ಸೇಟು ಕ್ಯಾರೆಕ್ಟರ್ ಮಾಡಿದ್ಲು ಲಕ್ಷ್ಮೀ ಬರಮದಲ್ಲಿ. ಯಾಕೋ ಅದು ವರ್ಕೌಟ್ ಆಗಲಿಲ್ಲ ಅವಳಿಗೆ, ಅಂದರೆ ಜನ ಅವಳನ್ನ ಆ್ಯಕ್ಸೆಪ್ಟ್ ಮಾಡಲಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಿದ್ರು, ಚಾನಲ್ನಿಂದನೇ ಅವಳನ್ನ ತೆಗೆದ್ರು. ಅವ್ರು ಒಂದೇ ಮಾತು ಹೇಳಿದ್ರು, ಮೇಡಮ್ ನೀವು ಬರೋದಾದರೆ ಬನ್ನಿ, ಇಲ್ಲ ಅಂದರೆ ಆ ಕ್ಯಾರೆಕ್ಟ್ರೇ ಬೇಡ ಅಂತ ಹೇಳ್ಬಿಟ್ಟು, ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಅದು ನನಗೆ ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. ಆ ಕ್ಯಾರೆಕ್ಟ್ರನ್ನ ನಾನು ಮಾಡಲ್ಲ ಅಂದಿದ್ದು ಒಂದೇ ಕಾರಣಕ್ಕೆ ಇನ್ನೊಬ್ಬರನ್ನ ಹಾಕಿ ನೋಡಿದ್ರು, ಅದು ಸಕ್ಸಸ್ ಆಗಲಿಲ್ಲ ಅಂದ್ಬಿಟ್ಟು ಆ ಕ್ಯಾರೆಕ್ಟ್ರನ್ನ ತೆಗೆದುಬಿಟ್ರು. ಸೊ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ನನಗೆ ಈ ಸಮಯದಲ್ಲಿ ಏನೂ ಅವ್ರಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ ನನಗೂ ಏನು ಸಮಸ್ಯೆ ಹೀಗಾಗಿದೆ, ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ. ಅದಾದಮೇಲೆ ನನಗೆ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಸೊ ಅದ್ರ ಜೊತೆಗೆ ನಾನು ಗುರುವಿನಲ್ಲಿ ಮಹಾಲಕ್ಷ್ಮಿ ವ್ರತನೂ ಕೂಡ ಮಾಡಿದೆ. ಸೊ ಅದನ್ನು ಕೂಡ ನಾನು ವಿಡಿಯೋ ಕೂಡ ಹಾಕಿದ್ದೀನಿ, ಯಾವ ರೀತಿ ವ್ರತ ಮಾಡಿದೆ, ಯಾವ ರೀತಿ ಇದ್ದೆ ಅನ್ನೋದನ್ನು. ಸೊ ನಿಜವಾಗ್ಲೂ ತಾಯಿ ದಯೆಯೂ ಕೂಡ ಇದೆ. ಯಾಕಂದರೆ ನಮ್ಮ ಮನೆ ದೇವರು ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ, ಅದರಲ್ಲೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನನ್ನ ಮಗ ಹುಟ್ಟಿರೋ ಅಂಥದ್ದು. ಸೊ ಆಗ 2 ಅಬಾರ್ಷನ್ ಆದಾಗ ಏನು ಮಾಡ್ತಾರೆ, ಫಸ್ಟು ಯೋಚನೆ ಮಾಡೋದು ಎಲ್ಲರೂ ಏನು ಗೊತ್ತಾ, ಟ್ರೀಟ್ಮೆಂಟಲ್ಲಿ ತುಂಬ ಹುಷಾರಾಗಿರಬೇಕು ಅಂತಾರೆ. ನಾನು ಎಷ್ಟು ಬೆಡ್ ರೆಸ್ಟ್ಲಿದ್ದೆ ಅಂದರೆ ಫ್ರೆಂಡ್ಸ್, ನನ್ನ ಸ್ಟಾರ್ಟಿಂಗು 1 ತಿಂಗಳು 12 ದಿವಸ 15 ದಿವಸಕ್ಕೆ ಸ್ಟಾರ್ಟ್ ಆಗಿದ್ದು, ಎಂಟೈರ್ ನನ್ನ ಪ್ರೆಗ್ನೆನ್ಸಿ ಪೂರ್ತಿ ನಾನು ಫುಲ್ಲು ರೆಸ್ಟಲ್ಲಿದ್ದೆ. ನಾನು ಬೆಡ್ ರೀಡಿಂಗು. ಸೊ ಈ ರೀತಿ ಆಗ್ಬಿಟ್ಟು ನಾನು ಹೊಟ್ಟೆ ಎಷ್ಟು ಹಸುವಾಗ್ತಾಯಿತ್ತು ಅಂದರೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸುವು. ಏನು ಈಗ ಊಟ ಮಾಡಿರ್ತೀನಿ, ಒಂದು 20 ಮಿನಿಟ್ಸ್ ಆದರೂ ಮತ್ತೆ ಹಸುವಾಗ್ತಿತ್ತು. ಫಸ್ಟ್ ಮಗು ಅಲ್ವಾ, ನಮ್ಮ ಮನೇಲೆಲ್ಲ ನಮ್ಮ ಕುಟುಂಬಕ್ಕೆಲ್ಲ ನಮ್ಗೆ ಇದು ಮೊದಲನೇ ಮಗು ಅಂದ್ಬಿಟ್ಟು ಎಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಲ್ಲರೂ ನಮ್ಮ ಅಮ್ಮನ ಮನೆಯಿಂದ, ನಮ್ಮ ಅಪ್ಪನ ಮನೆ, ನಮ್ಮ ಅಪ್ಪ ಆಗಲಿ, ನಮ್ಮ ಮನೆಯವರೇ ಆಗಲಿ, ಪಾಪ ನಮ್ಮ ಮನೆಯವರೇ ಆಗಲಿ, ನನಗೆ ಸಿಕ್ಕಾಪಟ್ಟೆ ನನಗೆ ಏನೇನು ಬೇಕು ಎಲ್ಲ ಕೊಡಿಸಿದ್ದಾರೆ, ಮಾಡಿದ್ದಾರೆ, ಎಲ್ಲ ಮಾಡಿದ್ರು. ಸೊ 1 ತಿಂಗಳು ತುಂಬ ಹಸುವು ಆಗ್ತಿದೆ. ಯಾಕೆ ಇಷ್ಟೊಂದು ಹಸುವು ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು, ಇದು ಗೆಸ್ಟೇಷನಲ್ ಡಯಾಬಿಟಿಕ್ ಅಂತ ಹೇಳಿದ್ರು. ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಕೆಲವರಿಗೆ BP, ಲೋ BP, ಹೈ BP ಆಗುತ್ತಂತೆ, ಕೆಲವರಿಗೆ ಸಮಥಿಂಗ್ ಏನೇನೋ ಬರುತ್ತಂತೆ. ಬಟ್ ನನಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಆಗಿತ್ತು. ಯಾಕೆಂದರೆ ನಂದು 2 ಅಬಾರ್ಷನ್ ಆದಮೇಲೆ ನಾನು ಟ್ಯಾಬ್ಲೆಟ್ ತೊಗೊತಾ ಇರಲಿಲ್ಲ. ಸೊ ನನಗೆ ಅಲ್ಲಿಂದ ಏನಾಯಿತು, ಅದು ಥೈರಾಯ್ಡಿಗೆ ತಿರುಗಿತು. ಸೊ ನನಗೆ ಇದ್ದಿದ್ದು ಒಂದೇ ಸಮಸ್ಯೆ, ಥೈರಾಯ್ಡ್ ಆಯಿತು. ಹಾಗಾಗಿ ಅದೇನಾಗೋಯ್ತು, ಶುಗರ್ ಥರ ಆಗ್ತಂತೆ. ಸೊ ಅದು ಶುಗರಿಂದ ನನಗೆ ಮಗುಗೆ ಏನಂತ ಹೇಳಿದ್ರು, ಡಯಾಬಿಟಿಕ್ ಇದೆ ಅಂದರೆ ಮಕ್ಕಳು ತುಂಬ ಸೂಕ್ಷ್ಮವಾಗಿರ್ತಾರೆ. ಸೊ ನಿಮ್ಮ ಈ ಪ್ರೆಗ್ನೆನ್ಸಿ ತುಂಬ ಓವರ್ ಕೇರಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಅಂತೆಲ್ಲ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು 9 ತಿಂಗಳು ಗಂಟ ಫುಲ್ಲು ನಾನು ಬೆಡ್ ರೆಸ್ಟಲ್ಲೇ ಇದ್ಕೊಂಡು, ನನಗೆ ಇಷ್ಟ ಬರುವಂಥ ಫುಡ್ಗಳನ್ನ ಬರೀ ಹೋಟ್ಲಲ್ಲೇ ಫ್ರೆಂಡ್ಸ್, ಬರೀ ಹೋಟ್ಲಲ್ಲೇ ತಿಂದ್ಕೊಂಡು ನಾನು ಮಾಡಿದೆ. ಸಿಕ್ಕಾಪಟ್ಟೆ. ಯಾಕಂದರೆ ನಾನು ಹೋಟ್ಲು ಊಟ ಹೆಂಗೆ ತಿಂದೆ ಅಂದರೆ, ನೀವು ನಂಬೋದಿಲ್ಲ, ನನ್ನ ಅಕೌಂಟಲ್ಲಿ ಹೇಳಬಾರ್ದು ಅಮೌಂಟು, ಅಷ್ಟು ಅಮೌಂಟ್ ಇಟ್ಕೊಂಡಿದ್ದೆ.
ಸೊ 1,00,000ವರೆಗೂ ಇಟ್ಕೊಂಡಿದ್ದೆ. 1,00,000 ಎಲ್ಲ ಬರೀ ನಾನು ಈ ಥರ ಹೊರಗಡೆ ಹೋಟ್ಲು ಫುಡ್ಡಿಗೆ ಹಾಕಿ ನಾನು ಊಟ ಮಾಡಿದ್ದೀನಿ. ನಾನು ಊಟ ಮಾಡಿ ಅಂದರೆ ಅಷ್ಟು ನನಗೆ ಬಯಕೆಗಳಾಗ್ತಿತ್ತು. ಆ ಪ್ರೆಗ್ನೆನ್ಸಿ, ಅದರಲ್ಲೂ ಮೊದಲನೇ ಪ್ರೆಗ್ನೆನ್ಸಿಲಿ ಎಷ್ಟು ಅನುಭವ ಆಗುತ್ತೆ ಅದೆಲ್ಲನೂ ಕೂಡ 7 ತಿಂಗಳವರೆಗೂ ಎಲ್ಲನೂ ಅನುಭವ ತುಂಬ ಚೆನ್ನಾಗಾಗ್ತಿತ್ತು. ಸ್ವಲ್ಪ ಏನು ಆ ಪ್ರೆಗ್ನೆನ್ಸಿದು ಏನು ಸಿಂಪ್ಟಮ್ಸ್ಗಳಾಗ್ತಿತ್ತು ಅದೆಲ್ಲ ಸ್ವಲ್ಪ ನಮಗೆ ಹಿಂಸೆ ಆಗುತ್ತೆ. ಆ ಟೈಮಿಗೆ ತುಂಬ ಸುಸ್ತು, ಸಂಕಟ, ನಾವು ಮೂಡ್ ಸ್ವಿಂಗ್ಸ್ ಆಗೋದು, ಅವಾಗವಾಗ ಚೇಂಜ್ ಆಗ್ತಾ ಇರೋದು, ಖುಷಿ ಇರೋದು, ನಗ್ನಾಗ್ತಾ ಇರೋದು, ಇದೆಲ್ಲ ಆಗ್ತಿತ್ತು. ಹೆರಿಗೆ ಹತ್ತಿರ ಬರ್ತಾಯಿತ್ತು ನೋಡಿ, ನನಗೆ ಸೀಮಂತ ಮಾಡಿದ್ರು. ಸೀಮಂತ ಆದಮೇಲೆ ನಾನು ಮನೆಯಿಂದ ಅಮ್ಮನ ಮನೆಗೆ ಬಂದ್ಬಿಟ್ಟೆ ಸೀಮಂತ ಮುಗಿಸ್ಕೊಂಡು. ಅಮ್ಮನ ಮನೆಗೆ ಬಂದಿದ್ದ ತಕ್ಷಣವೇ ನನಗೇನಾಯಿತು, ಈ ಪಿರಿಯಡ್ ಅಂದರೆ ಹೆರಿಗೆ ಟೈಮಲ್ಲಿ ನಮಗೆ ಕಳ್ಳು ಹೊಟ್ಟೆ ನೋವು ಅಂತ ಹೇಳ್ತಾರೆ. ಈ ದೊಡ್ಡವರೆಲ್ಲ ಕಳ್ಳು ಹೊಟ್ಟೆ ನೋವು ಅಂತ ಹೇಳ್ತಾರೆ. ಕಳ್ಳು ಹೊಟ್ಟೆ ನೋವು ಸ್ಟಾರ್ಟ್ ಆಗೋಯ್ತು. ಅದು ಕ್ಷಣಕ್ಕೂ ನೋವು ಬರೋದು ಹೋಗೋದು, ನೋವು ಬರೋದು ಹೋಗೋದು. ಯಾಕಂದರೆ ನಾನು 9ನೇ ತಿಂಗಳಿಗೆ ನನ್ನದು ಇದು ಮಾಡಿದ್ದು, ಸೀಮಂತ ಮಾಡಿದ್ದು. ಮೇ 21ರಲ್ಲಿ 23 ನಮ್ಮ ಮದುವೆ ಆಗಿದ್ದ ದಿವಸ. ಅದಾಗಿದ್ದು ಭಾನುವಾರ ಅನ್ಕೊತೀನಿ, 25-28ಕ್ಕೋ ಇರಬೇಕು. ಸೊ ಆವಾಗ ನನಗೆ ಸೀಮಂತ ಮಾಡಿ ಮನೆಯಿಂದ ಕಳಿಸಿದ್ರು. ಸೊ ಏನೇನು ತುಂಬ ಏನು ದೂರ ಇಲ್ಲ, ಅಮ್ಮನ ಮನೆಗೂ ನಮ್ಮ ಮನೆಗೂ ಬರೀ ಒಂದೇ ರೋಡಲ್ಲಿ ಇದ್ದಿದ್ದು. ಸೊ ಹಂಗೆ ಕಳಿಸಿದ್ರು. ಬಟ್ ಆದರೂ ಅದೊಂದು ಶಾಸ್ತ್ರ ಅಲ್ವಾ, ಮಾಡಿ ಕಳಿಸಿದ್ರು. ತುಂಬ ಖುಷಿ ಆಗ್ತಾಯಿತ್ತು ಆ ರೀತಿ ಶಾಸ್ತ್ರ ಎಲ್ಲ ಮಾಡಿ ನನ್ನನ್ನು ಕಳಿಸಿದಾಗ. ಅಲ್ಲಿಗೆ ಹೋದೆ. ಸೊ ಅಲ್ಲಿ ನನಗೆ ಮೂಡ್ ಸ್ವಿಂಗ್ಸ್ಗಳು ಜಾಸ್ತಿ ಸ್ಟಾರ್ಟ್ ಆಯಿತು. ಸೊ ಇನ್ನೊಂದು ಟೆನ್ಷನ್ಗಳು ಸ್ಟಾರ್ಟ್ ಆಗಿಬಿಡ್ತು ನನಗೆ. ಯಾಕಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಒಂಟಿತನ ಕಾಡತ್ತಂತೆ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಒಂಟಿತನ ಕಾಡತ್ತಂತೆ. ಸೊ ನನಗೂ ಕೂಡ ಒಂಟಿತನ ಕಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆಮೇಲೆ ಎಕ್ಸ್ಪೆಕ್ಟೇಷನ್ ಹೆಂಗೆ ಇಟ್ಕೊಂಡಿದ್ದೆ ಅಂದರೆ, ನಾನು ಪ್ರೆಗ್ನೆಂಟಲ್ಲಿ ಪ್ರತಿ ಒಂದು ವಿಷಯಕ್ಕೂ ಕೂಡ ನಾನು ಮೊಬೈಲ್ ನೋಡಿಕೊಂಡು ಏನೇನಾಗುತ್ತೆ, ಮುಂದೊಂದು ಹೇಗಾಗುತ್ತೆ, ಒಂದೊಂದು ತಿಂಗಳಲ್ಲೂ ಏನೇನಾಗುತ್ತೆ ಅನ್ನೋ ಒಂದು ಡೆವಲಪ್ಮೆಂಟ್ ಏನೇನಿದೆ ಅದನ್ನು ಪ್ರತಿಯೊಂದನ್ನು ನಾನು ಯೂಟ್ಯೂಬ್ ಬಗ್ಗೆ ನನಗೆ ಗೊತ್ತಿಲ್ಲ ಆಗ. ಯೂಟ್ಯೂಬ್ ಅಂದರೆ ಯೂಟ್ಯೂಬಲ್ಲಿ ಒಂದು ವರ್ಕ್ ಮಾಡೋದು, ಅದೊಂದು ಆಫೀಸು ಹಾಗೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅಲ್ಲಿ ವರ್ಕ್ ಮಾಡೋರು ಅಂತ ಅಂದ್ಕೊಂಡ್ವಿ. ಇದೇ ರೀತಿ ನಮ್ಮ ಹಾಗೆ ಅಲ್ಲೇ ಒಂದು ಯೂಟ್ಯೂಬ್ದೆಲ್ಲ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆವಾಗ. ಸೊ ಅದೆಲ್ಲ ಹಾಕೋರು ಪ್ರತಿಯೊಂದೂ ಅಬ್ಸರ್ವ್ ಮಾಡಿದೆ, ಪ್ರತಿಯೊಂದೂ ಕೂಡ ಮಾಡ್ತಾಯಿದ್ದೆ ನಾನು. ನನ್ನ ಅನುಭವ ಹೆಂಗಿತ್ತು ಅಂದರೆ, ಸೊ ನಾನು ಎಲ್ಲ ರೀತಿ ಒಂದು ಫುಡ್ಗಳನ್ನೂ ಕೂಡ ಅನುಭವಿಸಿದ್ದೀನಿ, ತುಂಬ ಇಷ್ಟಪಟ್ಟು ತಿಂದಿದ್ದೀನಿ, ಎಂಜಾಯ್ ಮಾಡಿದ್ದೀನಿ ನಾನು. ಅದೇ ಒಂದು 7, 8, 9ನೇ ತಿಂಗಳಾದಮೇಲೆ ನನಗೆ ಸ್ವಲ್ಪ ಫ್ಯಾಮಿಲಿ ಪ್ರೆಷರ್ಗಳು ಜಾಸ್ತಿ ಆಗೋಯಿತು. ಫ್ಯಾಮಿಲಿ ಪ್ರೆಷರು ಅದು ಹೇಳೋ ಹಂಗಿಲ್ಲ. ಸೊ ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಆಗೋಯಿತು. ಸೊ ಈ ಕಡೆ ತುಂಬ ಗರ್ಭಿಣಿ, ಈ ಕಡೆ ಟೆನ್ಷನ್ನು ಹೆಂಗೆ ಆಗ್ಬಿಡ್ತು ಅಂದರೆ, ಎಕ್ಸ್ಪೆಕ್ಟೇಷನೇ ಇಟ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ನೊಂದುಬಿಟ್ಟಿದ್ದೀನಿ. ಒಂದು ಕಡೆಯಿಂದ ಭಯ ಬೇರೆ, ಇನ್ನೊಂದು ಏನಂದರೆ 7 ವರ್ಷದ ಮೇಲೆ ಮಗು ಆಗ್ತಿದೆ ಅನ್ನೋದೊಂದು ಭಯ ಇತ್ತು. ಆ ಟೈಮಲ್ಲಿ ಎಲ್ಲರೂ ನನ್ನನ್ನು ಇವಳಿಗೆ ಮಕ್ಕಳಾಗಲ್ಲ ಅಂತಿದ್ರು. ರಿಲೇಷನ್ಸ್ಗಳೇ ಬೇರೆ, ಯಾರೂ ಅಲ್ಲ, ಮಕ್ಕಳುಗಳ ರಿಲೇಷನ್ನೇ ಅನ್ನೋರು. ಇನ್ನೊಂದು ಕಡೆ ಅಯ್ಯೋ ಇಷ್ಟು ವರ್ಷದ ಮೇಲೆ ಆಗ್ತಿದೆ, ಒಂದು ಗಂಡು ಮಗು ಆದರೆ ಇವಳಿಗೆ ಬಚಾವದು, ಇಲ್ಲಾಂದರೆ ಹೆಣ್ಮಗು ಅಂದರೆ ಅಂತ ಆಡ್ಕೊಳ್ಳೋ ಜನಗಳು. ಸೊ ನಮ್ಗೆ ಆ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಮನಸ್ಸಿಗೆ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಮನಸ್ಸಿಗೆ ಬಂದ್ಬಿಡುತ್ತೆ. ನನಗೆ ಬಂತು ಹಂಗೂ. ನಾನು ಅವಾಗ ಹೊಟ್ಟೆಲೆಲ್ಲ ನನ್ನ ಮಗುನ ಹಿಂಗೆ ಅಂದ್ಕೊಂಡು, ಕಂದ ನೀನು ಹೆಣ್ಪಾಪನ ಗಂಡು ಪಾಪನ ಗೊತ್ತಿಲ್ಲ ಕಂದ, ನೀನು ಚೆನ್ನಾಗಿ ಮಾತಾಡು ಅಂತೆಲ್ಲ ಹೇಳಿ, ನಾನು 5ನೇ ತಿಂಗಳಿಂದನೇ ನನ್ನ ಮಗನ ಜೊತೆ ಮಾತಾಡೋದು ನಾನು ಎಲ್ಲ ಮಾಡಿದೆ. ಸೊ ಗಂಡು ಮಗುನ ಚಿನಿ ಅಂದರೆ, ನೀನೇನಾದರೂ ಸಿಂಪ್ಟಮ್ ತೋರಿಸಿದ್ ಕಂದ ನನಗೆ ಅಂದರೆ ಟಕ್ ಅಂತ ಅನ್ನೋನು. ನನಗೆ ಆದಷ್ಟು ಬಲ್ಗಡೆನೆ, ಗಂಡು ಮಕ್ಕಳು ಅಂದರೆ ಆದಷ್ಟು ಬಲ್ಗಡೆನೇ ನಮಗೆ ಏನೇ ಆದರೂ ಕೂಡ ಒಂದು ಹೊಟ್ಟೆ ಭಾರ ಆಗೋದಾಗಲಿ, ಬಂದು ಸೈಡಲ್ಲೇ ಕುತ್ಕೊಂಡ್ಬಿಡೋನು, ಇಲ್ಲಿ ಬಂದು ಕುತ್ಕೊಂಡ್ಬಿಡೋನು, ಹೊಡಿಯೋನು ಫ್ರೆಂಡ್ಸ್. ಎಷ್ಟು ಹೊಡಿಯೋನು ಅಂದರೆ ನನ್ನ ಮಗ ಕಾಲು ಒದ್ದಾಕ್ಬಿಡೋನು. ಇವಾಗಲೂ ಕೂಡ ಅವನು ಹಾಗೆ ಆಡ್ತಿದ್ದಾನೆ ಬಿಡಿ, ಅಷ್ಟು ಕಾಲಲ್ಲೆಲ್ಲ ಒದ್ದಿಯೋನು, ಸಖತ್ ಒದಿಯೋನು. ನನಗೆ ಅದು ಯಾರು ಹೇಗೋ ಗೊತ್ತಿಲ್ಲ, ಬಟ್ ನನಗೆ 1.5 ತಿಂಗಳಿಂದಲೇ ನನಗೆ ನನ್ನ ಮಗ ಹೊಟ್ಟೆಲಿ ಆಡೋ ಅಂಥದ್ದು ಸಿಂಪ್ಟಮ್ಸ್ಗಳು ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಅವ್ನ ಹೊಟ್ಟೆಲಿ ಏನೇ ಮಾಡಿದ್ರು ಕೂಡ ಅದೇನಾಗುತ್ತೆ ಅಂದರೆ, ಮಕ್ಕಳುಗಳು ಆ 1.5 ತಿಂಗಳಲ್ಲಿ ಹೆಂಗಾಗುತ್ತೆ, 1.5 ತಿಂಗಳಂತಲ್ಲ, ಸಾಮಾನ್ಯ ಹೊಟ್ಟೆಲಿರೋ ಮಕ್ಳು ಏನು ಮಾಡ್ತಾರೆ ಅಂದರೆ, ಸೈಲೆಂಟಾಗಿ ನಾನು ಹಿಂಗೆ ಮಲ್ಕೊಂಡಿರ್ಬೇಕು. ಹೀಗೆ ಮಲ್ಕೊಂಬಿಟ್ರೆ ನಾವು ಫುಲ್ಲು ಸೈಲೆಂಟಾಗಿರ್ತೀವ, ಆ ವಾತಾವರಣಕ್ಕೆ ಏನಾಗುತ್ತೆ, ಹೊಟ್ಟೆಲಿ ಮಗು ಅದು ಏನೇನು ಆ್ಯಕ್ಟಿವಿಟಿ ಮಾಡ್ತಾ ಇರುತ್ತೆ. ಸೊ ಅದೆಲ್ಲ ನನಗೆ ಗೊತ್ತಾಗ್ತಿತ್ತು. ಸೊ ಗೊತ್ತಾಗ್ತಾ ಇದ್ದಾಗ ನಾನೇನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಅಬ್ಸರ್ವ್ ಮಾಡುವೆ. ನನ್ನ ಮಗನಿಗೆ ಹೇಳ್ಬೇಕಂದ, ನೀನು ಗಂಡು ಪಾಪನ ಹೆಣ್ಪಾಪನ ಗೊತ್ತಿಲ್ಲ, ಹೀಗೆ ಇರಬೇಕು ಅಂತ. ಬಟ್ ಆ ಟೈಮಲ್ಲಿ ನಾನು ತುಂಬ ಹತ್ತಿದ್ದೀನಿ. ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ನಮಗೆ ಮೂಡ್ ಸ್ವಿಂಗ್ಸ್ ಆಗೋದ್ರಿಂದ
ತುಂಬ ಹತ್ತಿದ್ದೀನಿ, ತುಂಬ ನೊಂದಿದ್ದೀನಿ, ತುಂಬ ಬೇಜಾರು ಮಾಡಿಕೊಂಡು, ತುಂಬ ರೇಗಾಡೋ ಅಂಥದ್ದು, ತುಂಬ ಹೊಟ್ಟೆ ಹಸ್ವಾಗುವಂಥದ್ದು, ತುಂಬ ಇಷ್ಟಪಟ್ಟಿರೋ ತಿಂಡಿಗಳು ತಿನ್ಕೊಂಡು ಈ ಥರ ಎಲ್ಲ ರೀತಿಯೂ ಆಗಿರೋದ್ರಿಂದ ನನ್ನ ಮಗನಿಗೂ ಕೂಡ ಅದು ಹಾಗೇ ಬಂತು. ಅವ್ನಿಗೆ ಇವಾಗಲೂ ಅಷ್ಟೇ ಎಲ್ಲ ಫುಡ್ಗಳು ಇಷ್ಟ ಆಗುತ್ತೆ. ಅದರಲ್ಲಿ ಅವನು ಕೂಡ ಇವಾಗ ಅವ್ನು ಪ್ರೆಗ್ನೆಂಟಲ್ಲಿ ಸೊ ಹುಳಿ ಪದಾರ್ಥ ಜಾಸ್ತಿ ತಿಂತಿದ್ದೆ ನಾನು. ನಿಂಬೆಹಣ್ಣು, ಹುಣ್ಸೆಹಣ್ಣು ಇರಲಿಲ್ಲ, ನಾವು ಹುಣ್ಸೆಹಣ್ಣು ಜಾಸ್ತಿ ತಿಂದಿಲ್ಲ ಪ್ರೆಗ್ನೆಂಟಲ್ಲಿ. ನಿಂಬೆಹಣ್ಣು, ಟೊಮೊಟೊ ಗೊಜ್ಜು ನಂಗೆ ತುಂಬ ಫೇವ್ರೇಟ್. ಅದು ಟೊಮೊಟೊ ಗೊಜ್ಜು ಅಂದರೆ ನಮ್ಮಪ್ಪ ಮಾಡ್ತಿದ್ರು ಫ್ರೆಂಡ್ಸ್. ಏನೂ ಹಾಕಿ ಮಾಡ್ತಾ ಇರಲಿಲ್ಲ ಅವರೊಂದು ಈರುಳ್ಳಿ, ಒಂದಿಷ್ಟು ಟೊಮೊಟೊ, ಒಂದಿಷ್ಟು ಕರಿಬೇವು, ಸಾಸಿವೆ, ಸಾಂಬಾರು ಪುಡಿ ಉದುರಿಸ್ಬಿಟ್ಟು ನೀರಂಗೆ ಮಾಡಿಬಿಟ್ಟು ಕೊಟ್ಬಿಡೋರು. ಇಷ್ಟೇ ಮಾಡ್ತಾಯಿದ್ದಿದ್ದು. ಬಟ್ ಎಷ್ಟು ಸೂಪರಾಗಿರೋದು ಅಂದರೆ 3 ಟೈಮು ಅದೇ ಕೊಡಿ, 3 ಟೈಮು ಅದೇ ಕೊಡಿ, ನಾನು ಅದನ್ನು ತಿಂತೀನಿ, ಅಷ್ಟು ಚೆನ್ನಾಗಿರೋವಂಥದ್ದು. ಆಮೇಲೆ ಕಿತ್ತಳೆ ಹಣ್ಣು, 1 ಮೂಟೆ ಆಗುವಷ್ಟು ಕಿತ್ತಳೆ ಹಣ್ಣನ್ನು ನಮ್ಮಪ್ಪ ಡೈಲಿ, ಇಲ್ಲ ನೀನು ಸಕ್ಕರೆ ಹಾಕಿ ಕೊಡಬಾರ್ದು, ಅದಕ್ಕೆಲ್ಲ ಮಕ್ಕಳಿಗೆ ಇದಾಗ್ಬಿಡುತ್ತೆ ಅಂತೇಳಿ ಡೈಲಿ ಒಂದೊಂದು ಟೈಮ್ಗೂ ಜ್ಯೂಸ್ ಮಾಡಿ ಅದಕ್ಕೆ ಇನ್ನೂ ಏನೇನು ಸಾಲ್ಟ್ ಏನೋ ಹಾಕಿ ಕೊಡೋರು ನಮ್ಮಪ್ಪ. ಸಖತ್ತಾಗಿರೋದು ನಿಜವಾಗ್ಲೂ. ಬಟ್ ಇವತ್ತಿಗೆ ನಮ್ಮಪ್ಪ ಇಲ್ಲ ಅಲ್ಲಿ, ಅದೊಂದು ಬೇಜಾರು. ಅದೊಂದು ಬಿಟ್ಟರೆ ನಮ್ಮಪ್ಪನ ನಾನು ನನ್ನ ಮಗನಲ್ಲೇ ನೋಡ್ತೀನಿ ನಾನು. ಸೊ ಅದನ್ನು ನನಗೆ ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ, ತುಂಬ ಬೇಜಾರಾಗುತ್ತೆ ಆ ವಿಷಯದಲ್ಲಿ. ಒಟ್ಟಿನಲ್ಲಿ ನನ್ನ ಮಗ ಸಿಸೇರಿಯನ್ ಆಗಿದ್ದು. ಸೊ ದಾಸರಳ್ಳಿ ರೆಫರಲ್ ಆಸ್ಪತ್ರೆ ಅಂತ ದಾಸರಳ್ಳಿಲಿದೆ. ಸೊ ಇವಾಗ ಅದನ್ನು ತುಂಬ ಚೆನ್ನಾಗಿ ಹೈಟೆಕ್ಕಾಗಿ ಮಾಡಿಬಿಟ್ಟಿದ್ದಾರೆ. ಆವಾಗಲೂ ತುಂಬ ಚೆನ್ನಾಗಿತ್ತು ಬಿಡಿ. ಅದೇ ಆಸ್ಪತ್ರೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಮನೆಯವ್ರು ಹುಟ್ಟಿದಂತೆ, ಫಸ್ಟ್ ಫ್ಲೋರಲ್ಲಿ ನನ್ನ ಮಗ ಹುಟ್ಟಿದ್ದು. ಸಿಸೇರಿಯನ್ ಆಯಿತು ನನಗೆ ಜೂನ್ 19, 2019ರಲ್ಲಿ ಮಧ್ಯಾಹ್ನ ನನಗೆ ಅಲ್ಲಿ ಹೆರಿಗೆ ಆಗಿತ್ತು. ಸೊ ಅದಕ್ಕಿಂತ ಮುಂಚಿತವಾಗಿ ನನಗೆ ಶಾಂತಕುಮಾರಿ ಆಸ್ಪತ್ರೆ ಅಂತಿದೆ ಮೂಡ್ಲಪಾಳ್ಯದಲ್ಲಿ. ಸೊ ಅಲ್ಲಿ ನನಗೆ ಟ್ರೀಟ್ಮೆಂಟ್, ನಾನು ಪ್ರತಿ ತಿಂಗಳು ಅಲ್ಲಿ ಟ್ರೀಟ್ಮೆಂಟ್ ತೊಗೊತಿದ್ದೆ. ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ಅಂದ್ಬಿಟ್ಟು ಹೋದೆ ನಾನು. ತುಂಬ ಚೆನ್ನಾಗಿ ನೋಡ್ತಾಯಿದ್ರು. ಒಂದು 8 ಗಂಟೆಗೆಲ್ಲ ಹೋದೆ. ನನಗೆ ನೋವು ಪೇಯ್ನ್ ಕಾಣಿಸ್ಕೊಂತು. 8 ಗಂಟೆಗೆಲ್ಲ ಹೋದೆ ನಾನು. ಹೋದಾಗ ಅವ್ರೇನು ಮಾಡಿದ್ರು, 8ರಿಂದ 1 ಗಂಟೆವರೆಗೂ ಸಾಹಸ ಮಾಡಿದ್ರು. ಪೇಯ್ನ್ ಎಲ್ಲ ಹೆಚ್ಚು ಕಡಿಮೆ ನಂಗೆ 12 ಗಂಟೆಗೆಲ್ಲ ಹೊಟ್ಟೆ ಹೋಯಿತು ನನಗೆ. 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್. ನಿಜವಾಗ್ಲೂ ತಾಯಿದಿರು ಅನ್ನೋದು ಆ ಟೈಮಲ್ಲಿ ಎಷ್ಟು ಅಂದರೆ ಆ ನೋವು ಅನ್ಕಂಟ್ರೋಲ್ಡ್. ನಿಜವಾಗ್ಲೂ ಹೇಳ್ತೀನಿ, ಅನ್ಕಂಟ್ರೋಲ್ಡ್. ಉಸಿರು ಹೋಗಿ ಉಸಿರು ಕಟ್ಟೋದು, ಉಸಿರು ಕಟ್ಟುವಂಥದ್ದು ಈ ರೀತಿ ಆಗ್ತಾಯಿತ್ತು. ಒಂದು 4-5 ಅವರು ನಾನು ತುಂಬ ಕಷ್ಟ ಬಿದ್ದುಬಿಟ್ಟೆ ಬಿಡಿ. ಆಮೇಲೆ ಅದೇನೋ ಒಂದು ಇಂಜೆಕ್ಷನ್ ತರಿಸಿ ಹಾಕಿದ್ರು, ನೋವೇ ಹೊರಟೋಯ್ತು. ಸೊ ಆ ನೋವು ಹೋದ್ಮೇಲೆ ಮತ್ತೆ ಅವ್ರೇನು ಮಾಡಿದ್ರು, ಇಲ್ಲ ಮಗು ಹೊಟ್ಟೆ ಒಳಗೆ ನೀರಿಲ್ಲ, ಬೇರೆ ನಾವು ನೀರೆಲ್ಲ ತೆಗೆದುಬಿಟ್ಟಿದ್ದೀವಿ, ಇಮ್ಮಿಡಿಯೇಟು ಸಿಸೇರಿಯನ್ ಮಾಡಬೇಕು, ಇಲ್ಲಿ ಸಿಸೇರಿಯನ್ಗೆ ಡಾಕ್ಟ್ರು ಬಂದಿಲ್ಲ, ಸೊ ನೀವು ಸಡನ್ಲಿ ಬಂದಿದ್ದೀರಾ, ನಿಮ್ಗೆ ಇನ್ನೂ ಡೇಟ್ ಇತ್ತು, 10 ದಿವಸ ಇತ್ತು, ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ಅಲ್ಲಿಂದ ನನಗೆ ರೆಫರಲ್ ಆಸ್ಪತ್ರೆ ದಾಸರಳ್ಳಿಲಿ ಗೌರ್ಮೆಂಟ್ ಆಸ್ಪತ್ರೆ ಅಲ್ಲಿ ಕಳಿಸಿದ್ರು. ಹೋಗಿ ಚೆಕ್ ಮಾಡಿದ್ರು, ನಾರ್ಮಲ್ ಟ್ರೈ ಮಾಡ್ಬೋದಾ ಅಂತ ಚೆಕ್ ಮಾಡಿದ್ರು. ಸೊ ಅಲ್ಲೂ ಕೂಡ ನನಗೆ ನಾರ್ಮಲ್ ಆಗಲಿಲ್ಲ. ಅಲ್ಲೂ ಕೂಡ ಅಯ್ಯೋ ರಾಮ, ನಾರ್ಮಲ್ಗೆ ಒಂದು 10 ಸಾರಿ ಟ್ರೈ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಪೇಯ್ನ್ ಬಂದುಬಿಟ್ಟಿತ್ತು. ಇಮ್ಮಿಡಿಯೇಟ್ ಆಗಲ್ಲ ಡಾಕ್ಟ್ರೇ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಏನು ಹಿಂಗೆ ಇಟ್ಕೊಂಡ್ಬಿಡ್ತಾರೆ, ಹಿಂಗಂದು ಪ್ರೆಸ್ ಮಾಡ್ತಾರೆ. ಹೆಂಗೆ ಅಂದರೆ ನಮಗೆ ಇದೆಲ್ಲ ಉಸಿರಾಡೋಕ್ಕಲ್ಲ, ಬಿಡೋಕ್ಕೆ ಆಗ್ತಾಯಿಲ್ಲ, ನನ್ನ ಕೈಲಾಗಲ್ಲ, ನೀನು ಇಲ್ಲ, ನೀನು ಟ್ರೈ ಮಾಡು ಅನ್ನೋರು ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತ ಹೇಳ್ಬಿಟ್ಟೆ. ನರ್ಸ್ಗಳಿಗೆಲ್ಲ ಬೈದೇಬಿಟ್ಟೆ ನಾನು. ಆಂಟಿ ನೀವುಗಳು ಒಂದು ತಾಯಿದಿರಾಗಿ ನಮ್ಮನ್ನು ಯಾಕೆ ಇಷ್ಟೊಂದು ಹೊಟ್ಟೆ ಉರಿಸ್ತೀರ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಬೈದೇ ಬಿಟ್ಟಿದ್ದೆ ನಾನು. ಪಾಪ ಆ ಟೈಮಲ್ಲಿ ಬೈಬಾರ್ದಾಗಿದೆ, ಸಾರಿ ಆಂಟಿ ನಿಮಗೆಲ್ಲ ಅವಾಗೆಲ್ಲ. ಆಮೇಲೆ ಇಮ್ಮಿಡಿಯೇಟು ನನಗೆ ಆಗಲ್ಲ ಅಂದ್ಬಿಟ್ಟು ಹೇಳಿ ಸಿಸೇರಿಯನ್ ಮಾಡಿದ್ರು. 1:30ಗೆ ನನ್ನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ 2 ಗಂಟೆ 7 ನಿಮಿಷಕ್ಕೆ ನಮ್ಮ ಮಗ ಹುಟ್ಟಿದ. ಸೊ ಹುಟ್ಟಿದ ತಕ್ಷಣವೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಅಲ್ಲಿ ಒಬ್ಬರು ನರ್ಸಿದ್ರು. ಸೊ ಅವರಿಗೆ ಕೇಳಿದೆ, ಅವರು ಮಂಡ್ಯದವರು, ಅವರು ಕೂಡ ನಮ್ಮ ಕಡೆಯವರೇ, ಮಂಡ್ಯದವರೇ. ಅವ್ರನ್ನ ನಾನು ಕೇಳಿದೆ ನಾನು, ಅಕ್ಕ ನರ್ಸ್ ಅಂತ ಅಂದೆ ನಾನು. ನನ್ನ ಮಗ ನನಗೆ ಯಾವ ಮಗು ಆಯಿತು ಅಂದೆ, ಗಂಡು ಮಗು ಅಂದರು. ಕಣ್ಣು ಅರ್ಧಂಬರ್ಧ ಬಿಟ್ಟಿದ್ದೀನಿ, ಫುಲ್ಲು ನಮಗೆ ಮಂಪರೇ ಇರುತ್ತೆ ಆ ಟೈಮಲ್ಲಿ, ಆಪ್ರೇಷನ್ ಅಲ್ವಾ. ಗಂಡು ಮಗು ಕಣಮ್ಮ ಅಂದರು. ಹೆಂಗಿದೆ ಅಂತ ಹೇಳಿದೆ. ಬೆಳ್ಳಕ್ಕಿದ್ದಾನೆ, ನಿನ್ನಂಗೆ ಬೆಳ್ಳಗಿದ್ದಾನೆ, ಕೈ ಕಾಲೆಲ್ಲ ಹೆಂಗಿದೆ, ಸೂಪರಾಗೈತೆ, ಏನು ಏನು ತೊಂದರೆ ಆಗಿಲ್ವಾ, ಏನೂ ಆಗಿಲ್ಲ, ಯಾಕಮ್ಮ ಹಿಂಗೆ ಟೆನ್ಷನ್ ತೊಗೊತೀಯ ಅಂದರು. ಏನೂ ಆಗಿಲ್ಲ ತಾನೇ, ಹಂಗಾರೆ ಖುಷಿ ಆಯಿತು, ನನ್ನ ಮಗು ನೋಡಬೇಕು ಅಂತ. ಸೊ ಹೊರಗಡೆ ಇದೆ, ನಿನಗೆಲ್ಲ ಇದೆಲ್ಲ ನಾವು ಆಪ್ರೇಷನ್ ಎಲ್ಲ ಮುಗಿಲಿ, ನಿನ್ನ ಕಳಿಸ್ಕೊಡ್ತೀನಿ, ತೋರಿಸ್ತೀನಿ ಅಂತ ಕರ್ಕೊಬಂದು ನನ್ನ ಮಗನ ಕೊಟ್ಟರು. ಅಯ್ಯೋ ನನ್ನ ಬಂಗಾರ ಕಯ್ಯೋ ಅಂತ ಅಳ್ತಾ ಇತ್ತು ಅಂತ ಮುತ್ತಿಕ್ಕಿ. ಅದು ಏನು ತುಟಿ ಎಷ್ಟು ರೆಡ್ ಆಗಿತ್ತು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ
ನನ್ನ ಮಗ ನಿಜವಾಗ್ಲೂ ಅಷ್ಟು ರೆಡ್ ತುಂಬ ಚೆನ್ನಾಗಿದ್ದ. ರೆಡ್ ತುಟಿ ಇಷ್ಟು ಗಲ್ಲ ಇಷ್ಟು ರೌಂಡಿಗೆ ಗಲ್ಲ ಐತೆ, ಸಖತ್ತಾಗಿ ಕಾಣ್ತಿದ್ದ ನನ್ನ ಮಗ. ಅಂದರೆ ಆ ಗಲ್ಲ ಎಲ್ಲ ಇಟ್ಕೊಂಡು ಕೊಚ್ಚೋ ಅಂತ ಅಳ್ತಾ ಇತ್ತು. ಸೊ ಅದನ್ನು ನನ್ನ ಮಗುನ ನಾನು ಎತ್ಕೊಂಡು ಆ ಮೆಮೊರಬಲ್ ಮೂಮೆಂಟ್ ಅದು ನಿಜವಾಗ್ಲೂ. ನನ್ನ ಕಷ್ಟ ಕಡಿಮೆ ಆಗೋಯ್ತಲ್ಲ ಭಗವಂತ, ನನಗೆ ಇಷ್ಟು ವರ್ಷ ಅನುಭವಿಸಿದ್ದು ನೋವಿಗೆ ಎಲ್ಲ ನನ್ನ ಕಷ್ಟ ಕಡಿಮೆ ಆಗೋಯ್ತಲ್ಲ ಅಂತ ಹೇಳಿ ನನಗೆ ಆ ಮಗುನ ಎತ್ಕೊಂಡ್ಮೇಲೆ ನನ್ನ ಲೈಫಲ್ಲಿ ತುಂಬ ಖುಷಿ ಆಯಿತು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಮಗ ಹುಟ್ಟದ. ಸೊ ಅವನಿಗೋಸ್ಕರ ಇವತ್ತಿಗೂ ಕೂಡ ನಾನು ನಮ್ಮ ಮನೆಯವರು ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರವ್ರ ಮಕ್ಕಳುಗಳು ಅವ್ರವ್ರ ಮಕ್ಕಳು ಅವ್ರವ್ರ ಕೇರಿಂಗ್ ಇರುತ್ತೆ. ಬಟ್ ನನ್ನ ಮಗನಿಗೆ ಯಾವ ಕೊರತೆನೂ ಆಗದೆ ಇರೋಂಗೆ ನಾನು ನಮ್ಮ ಮನೆಯವರು ಭಾರಿ ರಿಸ್ಕ್ ತೊಗೊಳ್ತಾಯಿದ್ವಿ. ಭಾರಿ ರೀತಿ ಅವ್ನಿಗೆ ಯಾವುದೂ ಕೊರತೆ ಆಗದೆ ಇರೋಂಗೆ ಎಲ್ಲನೂ ಪ್ರತಿಯೊಂದು ಕೊಡ್ತಾಯಿದ್ದೀವಿ. ನನಗಿಂತ ಹೆಚ್ಚಾಗಿ ಅವ್ರ ಅಪ್ಪ ಅಂತೂ ಅಯ್ಯೋ ಅವ್ನಿಗೆ ಒಂದು ಏಟು ಹೊಡೆಯಂಗಿಲ್ಲ, ಒಂದು ಬಿಡೋಂಗಿಲ್ಲ. ಹಂಗೆ ಹೊಡಿದ್ರೆ ಹಂಗೆ ಬೈತಾರೆ, ನನಗೆ ತಿರುಗಿಸ್ಬೇಕಾದ್ರೆ ಬೈತಾರೆ, ತಿರುಗಿಸಿ ಹೊಡೆದ್ಬಿಡ್ತಾರೆ. ಬೇಕಾದ್ರೆ ಮೋಸ್ಟ್ಲಿ ಅನಿಸುತ್ತೆ ನಾನೇನಾದರೂ ತೊಂದರೆ ಮಾಡಿದ್ರೆ. ಹಾಗಾಗಿ ನಾನು ಆ ಸಮಸ್ಯೆ ಇಟ್ಕೊಳ್ಳೋಕೆ ಹೋಗಲ್ಲ. ಸೊ ಇಷ್ಟೆಲ್ಲ ಆಗಿ ನನ್ನ ಮಗ ಹುಟ್ಟದ. ಸೊ ತುಂಬ ಕಷ್ಟ ಇದೆ ಫ್ರೆಂಡ್ಸ್. ನಾನು ಹೇಳೋದೇನೆಂದರೆ, ಒಂದು ಹೆರಿಗೆ ಅನ್ನೋದು ಸಾಮಾನ್ಯದ ವಿಷಯ ಅಲ್ಲ, ತುಂಬ ಕಷ್ಟ ಇದೆ. ಅಂಥ ಒಂದು ಹೆರಿಗೆನ ಹೆಣ್ಮಕ್ಳು ನಿಜವಾಗ್ಲೂ ಅನುಭವಿಸ್ತಾರಲ್ಲ, ಅಂಥವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಿಜವಾಗ್ಲೂ ನಾವೆಲ್ಲ ತುಂಬ ಕಷ್ಟ ಬಿದ್ದು ಒಂದು ಮಗುನ ನಾವು ತೊಗೊಂಡಿದ್ದೀವಿ. ಸೊ ಯಾಕೆ ಈ ವಿಷಯನ ನಾನು ಈ ಕಾನ್ಸೆಪ್ಟ್ ತೊಗೊಂಡು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಮುಂದಕ್ಕೆ ನಾನು ಅನುಭವಿಸಿರೋ ಅಂಥ ಆ ಟ್ರೀಟ್ಮೆಂಟು ಅದನ್ನೆಲ್ಲನೂ ಕೂಡ ಸುಮಾರು ಜನ ಕೇಳ್ತಾಯಿದ್ರು. ಅದ್ರದ್ದು ಒಂದು ಸಪ್ರೇಟ್ ನಾನು ಬ್ಲಾಗ್ ಮಾಡ್ತೀನಿ. ಯಾಕಂದರೆ ಇದು ನನ್ನ ಪರ್ಸ್ನಲ್ ಬ್ಲಾಗ್ ಆಗಿರೋದ್ರಿಂದ ಇದ್ರಲ್ಲಿ ನಾನು ಹೇಳಲಿಕ್ಕಾಗಲ್ಲ. ನೆಕ್ಸ್ಟು ಅದ್ರದ್ದು ಕೂಡ ನಾನು ಕಂಟಿನ್ಯೂ ಮಾಡಿ ಹೇಳ್ತೀನಿ. ಆ ಟೈಮಲ್ಲಿ ಖಂಡಿತವಾಗ್ಲೂ ಆ ವಿಡಿಯೋ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಲೆಂತಿ ವಿಡಿಯೋ ಆಗೋಯಿತು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಒಂದು ತಾಯ್ತನದ ಅನುಭವ ಬೇಕು ಅಂದರೆ ಮುಂದಿನ ನನ್ನ ಪ್ರತಿಯೊಂದು ಬ್ಲಾಗ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಆಗ ನಿಮ್ಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಅದರಿಂದ ನಿಮ್ಗೆ ತುಂಬ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.